ನಾನು ಪುಸ್ತಕಗಳು ಓದ್ತಾ ಇದ್ನಲ್ಲ, ಯಾವ ಲೆವೆಲ್ಗೆ ಪುಸ್ತಕಗಳು ಓದ್ತಾ ಇದ್ದೆ ಅಂದ್ರೆ ದೇವತಾ ಮನುಷ್ಯ ಎಲ್ಲ ಮಾಡುವಾಗ ಅಪ್ಪಾಜಿ ಬೈಯೋರು, ಯಾಕಂದ್ರೆ ಅವಾಗೆಲ್ಲ ಸೆಟ್ಟಲ್ ಮಾಡ್ತಾ ಇದ್ದಿದ್ದು. ಲೈಟಿಂಗ್ ನಡೆಯುವಾಗ ಒಂದು ಪೈಲಟ್ ಲೈಟ್ ಅಂತ ಇಟ್ಟಿರ್ತಾರೆ ಸ್ವಿಚ್ ಬೋರ್ಡ್ ಹತ್ರ, ಎಲ್ಲೂ ಲೈಟ್ ಇಲ್ಲ ಅಂದ್ರೆ ಅಲ್ಲೋಗಾದ್ರೂ ಹಿಂಗ್ ಇಟ್ಕೊಂಡು ಓದ್ತಾ ಇದ್ದೆ ನಾನು. ಅಷ್ಟು ಹುಚ್ಚು ಬುಕ್ಸ್ ಓದೋದು ಅಂದ್ರೆ ಅವ್ರ ಬೈಯೋರು, ನಿಂಗೆ ಕಣ್ಣು ಹಾಳಾಗೋಗುತ್ತೆ ಅಂತ. ಅಂಡ್ ಕನ್ನಡಕ ಪವರ್ ಜೋರಾಗೆ ಇತ್ತು. ಈಗಲೂ ತುಂಬಾ ಜನ ಕೇಳ್ತಾರೆ, ಯಾಕೆ ನಿಮ್ ತಲೆ ಮೇಲೆ ಯಾವಾಗ್ಲೂ ಕನ್ನಡಕ ಇರುತ್ತೆ? ಯಾಕಂದ್ರೆ ಪವರ್, ಸೊ ಆಬ್ವಿಯಸ್ಲಿ ಬೇಕೇ ಬೇಕು. ಸೊ ಅವ್ರು ಹೇಳೋರು ಕಣ್ ಸ್ಟ್ರೈನ್ ಆಗುತ್ತೆ, ಕಲಾವಿದರಿಗೆ ಪವರ್ ಇರೋದು ಬೇರೆ, ಓದಕ್ ಕಾಣಿಸ್ತಾ ಇರೋದು ಅದು ಬೇರೆ. ಬಟ್ ಆ ಕಣ್ಣಲ್ಲಿ ಒಂದು ಹೊಳಪಿರ್ಬೇಕು. ಸ್ಟ್ರೈನ್ ಆದಾಗ ಏನಾಗುತ್ತೆ, ಕಣ್ಣಲ್ಲಿ ಸುಸ್ತು ಕಾಣಿಸುತ್ತೆ. ಸೊ ಅಂದ್ರೆ ಕಮಿಂಗ್ ಬ್ಯಾಕ್ ಟು ದಿಸ್, ಪ್ರಾಬಬ್ಲಿ ಇದೆಲ್ಲಾನು ನನಗೆ ನನ್ನ ರೀಡಿಂಗ್ ಹ್ಯಾಬಿಟ್ ನನಗೆ ಹೆಲ್ಪ್ ಮಾಡಿದ್ದು ಒಂದು. ಇನ್ನೊಂದು, ಈಗಲೂ ಕೆಲವ್ರು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಅಂದ್ರೆ ನನ್ಗೆ ಹೇಳ್ಬೇಕು, ನಾನು ಯಾರನ್ನಾದ್ರೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಂಗೆ ಗೊತ್ತಿಲ್ಲದೆ ನೋಡ್ತಾ ಇರ್ತೀನಿ, ನೀನ್ ಸ್ಟೇರ್ ಮಾಡ್ತಾ ಇದೀಯಾ ನೋಡು ಅಂತ. ಸೊ ಐ ಅಬ್ಸರ್ವ್ ಪೀಪಲ್. ಸೊ ಎಲ್ಲಿ ಹೋದ್ರು ಸಮ್ಟೈಮ್ಸ್ ತುಂಬಾ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿದ್ದಾಗ ಐ ಗೆಟ್ ಲಾಸ್ಟ್. ಅವ್ರು ನಂಗೆ ವಾಚ್ ಮಾಡ್ತಾ ಇರ್ತೀನಿ, ಅದು ಹೇಳೋದನ್ನ ಯಾರು ಹೇಳ್ಬೇಕು, ನೀನ್ ತುಂಬಾ ದುಡ್ಡು ಇಟ್ಕೊಂಡು ನೋಡ್ತಾ ಇದೀಯಾ ಅಂತ. ಬಟ್ ಅದು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಬೇರೆ ಯಾವ ಇಂಟೆನ್ಷನ್ ಅಲ್ಲ. ಸೊ ಆ ಥರ. ಸೊ ಇವೆರಡೇ ನನಗೆ ಐ ಥಿಂಕ್ ಇನ್ ಕಾಂಬಿನೇಷನ್ ಇಟ್ ಹ್ಯಾಸ್ ಹೆಲ್ಪ್ ಮೀ.